ಇವತ್ತು ನಾನು ಆನೆ ಬೀಡ್ಸು, ರಿಂಗ್ ಬೀಡ್ಸು, ಮತ್ತು ಲೀವ್ಸು, ಮತ್ತು ಕಡ್ಡಿ ಬೀಡ್ಸು, ಇನ್ನೊಂದು ಥರ ರೌಂಡ್ ಬೀಡ್ಸು, ಕಾಟನ್ ಥ್ರೆಡ್ಡು, ಸಿಝರು ಮತ್ತು 2mm ಮಣಿ ಬೀಡ್ಸು ಇಷ್ಟನ್ನು ತೊಗೊಂಡಿದ್ದೀನಿ. ಈ ಸ್ಯಾರಿಗೆ ಮನೇಲಿ ಉಳಿದಿರೋ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಕಾಟನ್ ಥ್ರೆಡ್ನ ಹಿಂದೆ ಲಾಕ್ ಮಾಡಿಕೊಂಡು ಸೂಜಿಗೆ ಹಾಕಿ, ಸೂಜಿಯಿಂದ ಸ್ಯಾರಿಗೆ ಹಾಕಿ ಬ್ಯಾಕ್ ಸೈಡಿಂದ ಅಲ್ಲೂ ಒಂದು ಲಾಕ್ ಇಲ್ಲ 2 ಲಾಕ್ ಮಾಡಿಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಟೈಟಾಗಿ ಮಾಡ್ಕೊಳ್ಳಿ, ಅದನ್ನು 2 ಲಾಕ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಏಕೆಂದರೆ ಅದು ನಾನು ಹಾಕ್ತಾ ಇರೋದು ಆನೆದು ಬೀಡ್ಸ್ ಇದೆಯಲ್ಲ, ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಅದು ಬಿದ್ದೋಗ್ಬಾರ್ದು ಅಂತ ನಾನು ಲಾಕು ಟೈಟಾಗಿ ಹಾಕ್ಕೊತಾ ಇದ್ದೀನಿ. ಈ ಲಾಕ್ ಟೈಟಾಗಿ ಹಾಕ್ಕೊಂಡಾದ್ಮೇಲೆ ಮೊದಲು ನಾನು ಏನು ಮಾಡ್ತೀನಿ, ಒಂದು ಮಣಿ ಬೀಡ್ಸ್ ಹಾಕ್ತೀನಿ. ಅದಾದಮೇಲೆ ನಾನು ಕಡ್ಡಿ ಬೀಡ್ಸಿದೆಯಲ್ಲ ಆ ಥರದೊಂದು ಹಾಕ್ತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಮಣಿ ಬೀಡ್ಸ್ ಹಾಕಿ ಆಮೇಲೆ ಆನೆ ಹಾಕ್ತೀನಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಸೂಜಿಯಿಂದ ದಾರ ತಗೊಂಡು ಅಷ್ಟುವೆ ಮತ್ತೆ ಇನ್ನೊಂದು ಮಣಿ ಹಾಕ್ತೀನಿ. ಆ ಮಣಿ ಹಾಕಿದ್ಮೇಲೆ ಮತ್ತೆ ಅದರೊಳಗಡೆಯಿಂದ ಹಾಕ್ಬಾರ್ದು, ಅದ್ರ ಮೇಲ್ಭಾಗದಿಂದ ಆನೆಗೆ ಹೋಲ್ ಇರುತ್ತಲ್ಲ, ಆನೆಗೆ ಆ ಹೋಲಿಂದ ರಿಟರ್ನ್ ವಾಪಸ್ ಬರಬೇಕು. ಎಲ್ಲ ಬೀಡ್ಸ್ಗಳಿಂದನೂ ವಾಪಸ್ ಮೇಲೆ ಬರಬೇಕು. ನೋಡಿ, ಈಗ ಹಾಕ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ. ಆನೆಯಿಂದ ಬಂದೆ ಮತ್ತು ಬೀಡ್ಸ್ಗಳಿಂದನೂ ಮೇಲೆ ಬರಬೇಕು. ಒಂದೇ ಸಲಿನೂ ಬೇಕಾದ್ರೆ ತೊಗೊಬೋದು, ಇಲ್ಲಾಂದರೆ ನಿಧಾನಕ್ಕೂ ಒಂದೊಂದೇ ತೊಗೊಳ್ಳಿ. ಈಗೆಲ್ಲ ಬೀಡ್ಸ್ಗಳ್ನೂ ಸೇರಿಸಿ ಮೇಲೆ ಬರಬೇಕು. ಮೇಲೆ ಬಂದಾದಮೇಲೆ ಸ್ವಲ್ಪ ಅದು ಎಳ್ದು ಟೈಟ್ ಮಾಡ್ಕೊಳ್ಬೇಕು. ಟೈಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸ್ಯಾರಿಗೆ ಲಾಕ್ ಹಾಕ್ಕೊಳ್ಬೇಕು. ನಿಮ್ಗೆ ಎಷ್ಟು ಲಾಕ್ ಬೇಕು ಹಾಕ್ಕೊಳ್ಳಿ. ನಾನೊಂದು 2-3 ಲಾಕ್ ಹಾಕ್ಕೊತೀನಿ, ಬಿದ್ದೋಗ್ಬಾರ್ದು ಅಂತ ಹೇಳಿದ್ನಲ್ಲ ನಾನು. ಸ್ವಲ್ಪ ಅದು ವೆಯ್ಟ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊತೀನಿ. ಇದು ಆನೆ ಬೀಡ್ಸ್ನ ಒಂದು 5 ಇತ್ತು ಅಷ್ಟೇ. ಅದಕ್ಕೆ ತುದಿ, ಲಾಸ್ಟು, ಮಧ್ಯ ಆ ಥರ ಒಂದು 5 ಬೀಡ್ಸ್ ಹಾಕಿದ್ದೀನಿ. ಆಮೇಲೆ ಈ ಥರ ಬೀಡ್ಸ್ ಹಾಕಿದಾಗ ತುಂಬ ಹತ್ತತ್ರನೂ ಹಾಕಿದ್ರು ಚೆನ್ನಾಗಿರಲ್ಲ, ಅದಕ್ಕೆ ದೂರ ಅಲ್ವಾ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇರೋ ಬೀಡ್ಸ್ಗಳಲ್ಲೇ ಡಿಸೈನ್ ಮಾಡಿದ್ದೀನಿ. ಈ ಸ್ಯಾರಿ ಬೇಕಾಯಿತು ನಾಳೆಗೆ ಬೇರೆ ಡಿಸೈನ್ ಹಾಕೋಣ ಅಂದರೆ ಟೈಮ್ ಇರಲಿಲ್ಲ, ಅದಕ್ಕೆ ಮನೇಲಿರೋ ಬೀಡ್ಸ್ಗಳನ್ನೇ ಸೇರಿಸಿ ಹಾಕಿದ್ದೀನಿ. ನೋಡಿ, ಈಗ ನಾಟ್ ಹಾಕ್ಕೊಂಡಾಗಿ ಆದಮೇಲೆ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ವೀಡಿಯೋಸ್ ಬೇಗ ನೋಡಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ತೋರಿಸುತ್ತೆ. ನೋಡಿ, ಇದು ಆಯಿತು, ಒಂದು ಹ್ಯಾಂಗಿಂಗ್ ಆಯಿತು. ಈಗ ನಾನು ನೆಕ್ಸ್ಟು ಬೇರೆ ಹ್ಯಾಂಗಿಂಗ್ ಹಾಕ್ತೀನಿ. ಎಲ್ಲ ಆನೆ ಹಾಕಿದ್ರು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿದ್ನಲ್ಲ, ನಾನು ಇರೋ ಬೀಡ್ಸಲ್ಲೇ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಮತ್ತು ಸ್ವಲ್ಪ ದೂರ ಗ್ಯಾಪ್ ಬಿಟ್ಟು ಮತ್ತೆ ಏನು ಮಾಡ್ತೀನಿ, ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೊತೀನಿ ಸ್ಯಾರಿಗೆ. ಫಸ್ಟು ಲಾಕ್ ಮಾಡ್ಕೊಂಡಾದ್ಮೇಲೆ 1-2 ಸಲ ಇಲ್ಲೂ ಲಾಕ್ ಮಾಡ್ಕೊತೀನಿ, ಯಾಕಂದರೆ ಅದು ಟೈಟಾಗಿರುತ್ತೆ ಅಂತ. ಇದಾದಮೇಲೆ ನಾನು 2 ಮಣಿನ ತೊಗೊತೀನಿ. ನೋಡಿ, 2mm ಮಣಿ ತೊಗೊಂಡಿದ್ದೀನಿ, ನೀಟಾಗಿ ಕಾಣಿಸ್ಲಿ ಅಂತ. ಅದನ್ನು ನೀಡಲ್ಗೆ ಹಾಕಿ ಅದಾದಮೇಲೆ ರಿಂಗ್ ಬೀಡ್ಸು ಮತ್ತು ರೌಂಡ್ ಬೀಡ್ಸು ಒಂಥರ ತೊಗೊಂಡಿದ್ದೀನಿ. ಆ ರೌಂಡ್ ಬೀಡ್ಸ್ನ ರಿಂಗ್ ಒಳಗಡೆಗೆ ಹಾಕಬೇಕು. ಅವು ಎರಡೂ ಸೇರಿಸಿ ಒಟ್ಟಿಗೆ ಬರಬೇಕು, ಆ ಥರ ಹಾಕ್ಕೊಬೇಕು. ಈ ವಿಡಿಯೋಗಳನ್ನ ನೀವು ಸಪೋರ್ಟ್ ಮಾಡಿ. ಇನ್ನೂ ತುಂಬ ವೀಡಿಯೋಸ್ ಹಾಕ್ತೀನಿ, ನೀವು ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ನೋಡಿ, ಇದಾದಮೇಲೆ ಮತ್ತೆ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಬೀಡ್ಸ್ ಹಾಕ್ಕೊಳ್ತೀನಿ. 2mm ಬೀಡ್ಸ್ ಒಂದು ಹಾಕ್ಕೊಂಡಾದ್ಮೇಲೆ ಒಂದು ಲೀಫ್ ಬೀಡ್ಸು. ಇವಾಗ ದಸರಾ ಟೈಮ್ ಅಲ್ವಾ, ಆನೆ ಈ ಲೀಫ್ ಅಂದರೆ ತೋರಣ ಥರ ಆಗುತ್ತೆ, ಇವೆಲ್ಲ ದಸರಾ ಸಂಕೇತನೂ ಆಗುತ್ತೆ ಅಂತ ಒಂದು ಇದರಲ್ಲಿ ಹಾಕ್ತಾಯಿದ್ದೀನಿ. ಲೀಫಿಗೆ ಹಾಕಿದ್ಮೇಲೆ ನೆಕ್ಸ್ಟು ಲೀಫ್ನ ಬಿಟ್ಟು ನಾನು 2mm ಬೀಡ್ಸ್ ತೊಗೊಂಡಿದ್ದೀನಲ್ಲ ಅದಕ್ಕೆ ರಿಟರ್ನ್ ಹೋಗಬೇಕು. ನೋಡಿ, ಇವಾಗ ಎಲ್ಲ ಸೇರಿಸಿ ರಿಟರ್ನ್ ವಾಪಸ್ ಹೋಗಬೇಕು. ನಾವೇನು ಆನೆ ಬೀಡ್ಸ್ಗೆ ರಿಟರ್ನ್ ಹೋಗಿದ್ದೋ ಅದೇ ಥರ ಇದಕ್ಕೂ ಎಲ್ಲ ರಿಟರ್ನ್ಸ್ ಹೋಗಬೇಕು. ನೋಡಿ, ಈ ಥರ ಹ್ಯಾಂಗಿಂಗ್ಸ್ ಆಗುತ್ತೆ. ಎಲ್ಲ ಬೀಡ್ಸಿಂದ ಹೋದ್ಮೇಲೆ ಸ್ಯಾರಿಗೆ ಲಾಕ್ ಹಾಕ್ಕೊಳ್ಬೇಕು.
ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಲೀವ್ಸ್ದು. ಇವೆಲ್ಲ ದಸರಾ ಟೈಮಲ್ಲಿ ಇನ್ನೂ ಒಂಥರ ಮೆರುಗು ಕೊಡುತ್ತೆ. ನಾನು 2-3 ಸಲ ಹಾಕೋತೀನಿ ಲಾಕು ಟೈಟಾಗಿರಲಿ ಅಂತ. ನಿಮಗೆ ಎಷ್ಟು ಸಲ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ನೀವು ಇದೇ ಥರ ಬೇರೆ ಬೀಡ್ಸ್ನೂ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆನೆ ಲೀವ್ಸ್ ಇವೆಲ್ಲ ದಸರಾ ಸಂಕೇತ ಆಗಿರುತ್ತೆ. ನೋಡಿ ಇದು ಕೊನೆಯಲ್ಲಿ ಹಾಕಿ ಎಲ್ಲ ಮುಗಿಸಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೇ ಥರ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ. ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ. ಈ ಸ್ಯಾರಿನ ನಾಳೆ ಹುಟ್ಟಿ ತೋರಿಸ್ತೀನಿ, ಇನ್ನೂ ಚೆನ್ನಾಗಿರುತ್ತೆ. ಇದು ಹಬ್ಬಕ್ಕೆ ಅಂತ ರೆಡಿ ಮಾಡ್ತಾ ಇರೋದು. ಥ್ಯಾಂಕ್ ಯು.